ಶ್ರೀ ಗುರುಭ್ಯೋ ನಮಃ. ವ್ಯಸಸರ್ಜ ಅಂತ ಒಂದು ರೂಪ ಮಹಾನಾರಾಯಣ ಉಪನಿಷತ್ತಿಂದು. ಅದರ ಸಾಧುತ್ವದ ಬಗ್ಗೆ ಇಲ್ಲೊಂದು ಜಿಜ್ಞಾಸೆ ಮಾಡಬೇಕು ನಾವು. ವ್ಯಸಸರ್ಜ ಅಂತಲೇ ಎಲ್ಲ ಕಡೆ ಇದೆ, ಕೆಲವು ಕಡೆ ವೆಚ್ಚಸರ್ಜ, ಮೊದಲನೇ ಸಕಾರದ ಬದಲಾಗಿ ಚಕಾರ ಇದೆ ಅಂತ ಕೂಡ ನೋಡಿದ್ವಿ. ಅಲ್ಲಿ ಆ ವೆಚ್ಚಸರ್ಜ ಅನ್ನೋದ್ರ ಬಗ್ಗೆ ನಾವೇನೀಗ ಹೆಚ್ಚು ಜಿಜ್ಞಾಸೆ ಮಾಡೋದು ಬೇಡ, ಅದೊಂದು ಪಾಠ ಅಷ್ಟೆ. ಆದರೆ ವ್ಯಸಸರ್ಜ ಅಂತ ಆಯ್ತು ಹೇಗೆ ಅಂದ್ರೆ, ಈ ವಿ ಆ ಸಸರ್ಜ, ಸೃಜ ವಿಸರ್ಗೆ ಅಂತ ಧಾತು. ಆ ಸೃಜ ವಿಸರ್ಗೆ ಧಾತುವಿನ ಲಿಟ್ಲಕಾರ, ಭೂತಕಾಲದ ಲಿಟ್ಲಕಾರ. ಭೂತಕಾಲದಲ್ಲಿ ಲಂಗ್ ಲಕಾರ, ಲುಂಗ್ ಲಕಾರ ಮತ್ತು ಲಿಟ್ಲಕಾರ ಅಂತ ಮೂರು ಲಕಾರಗಳಿವೆ, ಮೂರು ಕ್ರಿಯಾಪದಗಳಿವೆ. ಅದರಲ್ಲಿ ಈಗ ನಾವು ನೋಡ್ತಿರೋದು ವ್ಯಸಸರ್ಜ ಅಂತ ಅನ್ನೋದು ಲಿಟ್ಲಕಾರ. ವಿ ಆ ಸಸರ್ಜ ಅಂತ ಅದನ್ನ ಪದಚ್ಛೇದ ಮಾಡಬೇಕು. ವಿ ಆ ಇದ್ದು ನಮ್ಗೆ ಗೊತ್ತಿರುವಂತ ಎಣ ಸಂಖ್ಯೆಯಾಗಿ ವ್ಯಾ ಆಗ್ತದೆ. ವ್ಯಾ ಸಸರ್ಜ ಅಂತ ಈಗ ರೂಪ ಆಗಬೇಕು. ವಿ ಆ ಸಸರ್ಜ ಇತಿ ಅವಯವ ವಿಭಾಗ, ಹೀಗೆ ಅದನ್ನು ವಿಭಾಗ ಮಾಡಬೇಕು. ಆದರೆ ನಾವು ವ್ಯಾ ಸಸರ್ಜ ಅಂತ ಹೇಳುವ ಮೊದಲು ಉಪನಿಷತ್ತು ಅದನ್ನ ವ್ಯಸಸರ್ಜ ಅಂತ ಹೇಳಿದೆ. ಆ ಹ್ರಸ್ವ ಯಾಕೆ ಬಂದಿದೆ ಅಂದ್ರೆ, ಅದು ಲೌಕಿಕ ವ್ಯಾಕರಣದ ನಿಯಮಗಳಲ್ಲಿ ಯಾವ ಥರ ಇರ್ತದೋ ಅದನ್ನು ಮೀರಿ ವೈದಿಕ ವ್ಯಾಕರಣದ ನಿಯಮಗಳು ಇರ್ತವೆ ಅಂತ ನಮ್ಗೆ ಗೊತ್ತಿದೆ. ಅದರಿಂದ ವ್ಯಾಸಸರ್ಜ ಅಂತ ಹೇಳಬೇಕಾದಲ್ಲಿ ವ್ಯಸಸರ್ಜ ಅಂತ ಅದನ್ನ ಹೇಳಿದ್ದಾರೆ. ಅಲ್ಲಿ ಭಾಷ್ಯದೀಪ್ಯಾಕಾರರು ಛಾಂದಸಃ, ಇದು ಛಂದಸ್ಸಿನಲ್ಲಿ ಆಗ್ತದೆ ಅಂತ ಇಷ್ಟೇ ಹೇಳಿದ್ದಾರೆ. ನಾವು ಅದ್ರ ಬಗ್ಗೆ ಸ್ವಲ್ಪ ವಿಸ್ತರಿಸಿ ನೋಡಬೇಕು. ಅದೇನು, ಈಗಾಗಲೇ ನಾವು ಅದನ್ನು ನೋಡಿದ್ದೇವೆ ಹಿಂದೆ. ದೀರ್ಘ ಇದ್ದಾಗ ಸಂಹಿತಾದಲ್ಲಿ ದೀರ್ಘ ಇದ್ದಾಗ ಅದನ್ನ ಹ್ರಸ್ವವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಸಂಹಿತಾದಲ್ಲಿ ಹ್ರಸ್ವವಾಗಿ ಮಾಡಿದ್ದಾಗ ಅದು ದೀರ್ಘ ಇದ್ರೆ ಅದಕ್ಕೆ ಮತ್ತೊಂದು ಅರ್ಥ ಇರ್ತದೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಮೊದಲಾದ ಎಲ್ಲಾ ಭಾಷೆಗಳಿಗೂ ಕೂಡ ಈ ನಿಯಮ ಇದ್ದಿದ್ದೆ. ನಾವು ಹಿಂದೆ ನೋಡಿದ್ವಿ ಅನೇಕ ಕಡೆ. ಬಹಳ ಬಹಳ ಚೆನ್ನಾಗಿದೆ ಅಂತ ಇಷ್ಟು ಹೇಳುವಾಗ ಸ್ವಲ್ಪ ಅದಕ್ಕಿಂತ ಬಹಳ ಚೆನ್ನಾಗಿದೆ ಅಂತ ವ್ಯಕ್ತಿಗೆ ಹೇಳಬೇಕು ಅನಿಸಿದಾಗ ಅದು ಹ ಇದ್ದನ್ನೇ ದೀರ್ಘ ಮಾಡ್ತಾರೆ. ಮೂಲತಃ ಕೋಶದಲ್ಲಿ ವ್ಯಾಕರಣ ಇರುವ ಶಬ್ದ ಬಹಳ ಅಂತಾನೆ, ಅದನ್ನು ಬಹಳ ಅಂತ ಹೇಳ್ತಾನಲ್ಲ. ಆ ಥರ ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹೀಗೆ ಮೂಲತಃ ಹ್ರಸ್ವ ಇದ್ದದನ್ನ ದೀರ್ಘವಾಗಿ ಮಾಡಿ ಹೇಳಿದ್ರೆ ಅಧಿಕತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ. ಮೂಲತಃ ದೀರ್ಘವಾಗಿದ್ದದನ್ನು ಹ್ರಸ್ವವಾಗಿ ಹೇಳಿದ್ರೆ ಅಲ್ಲೊಂದೇನೋ ಕೊರತೆಯನ್ನು ತೋರಿಸುವಂತ, ಕೊರತೆ ಅಥವಾ ಕಡಿಮೆ ಅಲ್ಪತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ. ಅದು ನಾವು ಕೊರತೆ ಅಂತ ಹೇಳಬೇಕಾಗಿಲ್ಲ, ಅಲ್ಪತ್ವವನ್ನು ತೋರಿಸುವಂತ ಉದ್ದೇಶ ಇರ್ತದೆ ಅಂತ ತಿಳ್ಕೊಂಡ್ರೆ ಸಾಕು. ಅದಾದ್ರೆ ಇಲ್ಲಿ ಏನು ಅಂದ್ರೆ, ಮೂಲತಃ ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಸೃಜ ವಿಸರ್ಗೆ ಧಾತು. ಅದನ್ನ ವ್ಯಾಸಸರ್ಜ ಅಂತ ಹೇಳುವ ಮೊದಲು ವ್ಯಸಸರ್ಜ ಅಂತ ಹೇಳಿದಾಗ ಪರಮಾತ್ಮ ಬಹಳ ಕಷ್ಟಪಟ್ಟು ಅದನ್ನು ಪ್ರಯತ್ನ ಪಡಬೇಕಾಗಿಲ್ಲ. ಈ ಜಗತ್ತನ್ನ ನಿರ್ಮಿಸಬೇಕಾಗಿಲ್ಲ, ಅನಾಯಾಸವಾಗಿ ಅದನ್ನು ನಿರ್ಮಿಸಿಬಿಟ್ಟಿದ್ದಾರೆ ಅಂತ ಹೀಗೆ ಗೊತ್ತಾಗ್ತದೆ. ಈ ವ್ಯಾಸಸರ್ಜ ಬದಲಾಗಿ ವ್ಯಸಸರ್ಜ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮುಂದೆ ಭಾಷ್ಯದೀಪಿಕಾದಲ್ಲಿ ಇಂದ್ರಾವರುಣ ವಾಮಹಂ ಅಂತ ಹೀಗೊಂದು ಪ್ರಯೋಗವನ್ನು ತೋರಿಸಿದ್ದಾರೆ. ಈ ತರ ಕೆಲವು ಕಡೆ ಆಗ್ತದೆ ಅಂತ. ಅದೇನು ನಮಗೆ ಹೆಚ್ಚು ಬೇಕಾಗಿಲ್ಲ, ಅದೊಂದು ಉದಾಹರಣೆ ತೋರಿಸಿದ್ದಾರೆ ಅಷ್ಟೇ ಅವರು. ಅದರಿಂದ ಅದನ್ನು ಬಿಟ್ಟಿರ್ತೀನಿ ನಾನು. ಅದ್ರ ಪ್ರಮೇಯ ದೀಪಿಕಾದಲ್ಲಿ, ಈ ಟೀಕಾಚಾರ್ಯರ ಪ್ರಮೇಯ ದೀಪಿಕಾ, ಅದು ಪ್ರಾಯ ತತ್ವನಿರ್ಣಯಕ್ಕೆ ಮತ್ತೆ ಈ ಗೀತಾ ಭಾಷ್ಯಕ್ಕೆ ಇರುವಂತಹ ಕಡೆ ಅಲ್ಲಿಯೂ ಕೂಡ ವ್ಯಸಸರ್ಜ ಅಂದರೆ ವಿಸಸರ್ಜ ಅಂತ ಅರ್ಥ. ಯಾಕಂದ್ರೆ ಬಹುಲ ಗ್ರಹಣ, ಬಹುಲ ಅಂದ್ರೆ ಎಲ್ಲ ಕ್ರಿಯೆಗಳಿಗೂ ಕೂಡ ಸಂಧಿ, ಸಮಾಸ, ದೀರ್ಘ, ಹ್ರಸ್ವ ಇದೆಲ್ಲದಕ್ಕೂ ಕೂಡ ವಿಕಲ್ಪಗಳನ್ನು ಹೇಳುವಂತಹ, ಆಪ್ಷನ್ಗಳನ್ನು ಹೇಳುವಂತಹ ಒಂದು ಪ್ರಕ್ರಿಯೆ ಬಹುಲ ಅಂತಂದ್ರೆ. ಹೀಗೆ ಬಹುಲ ಅಂತ ಹೇಳಿರೋದ್ರಿಂದ ವ್ಯಸಸರ್ಜ ಅನ್ನೋದಕ್ಕೆ ಅರ್ಥ ವಿಸಸರ್ಜ ಅಂತ ಹೀಗೆ ಹೇಳಿದ್ದಾರೆ. ಇನ್ನು ಭಾಷ್ಯದೀಪಿಕಾಚಾರ್ಯರು ಕೇಚಿತ್ತು ಲಿಟಿ ಅಟಾಗಮ ಛಾಂದಸಃ ಬಹುಲ ಗ್ರಹಣಾತಿಥಿ ಪ್ರಮೇಯ ದೀಪ ಅರ್ಥಮಾಹು. ಮತ್ತೆ ಕೆಲವರು ಈ ತರ ಹೇಳ್ತಾರೆ. ಈಗ ಭೂತಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ಲಕಾರಗಳನ್ನು ನೋಡಿದ್ದೀವಿ, ಲಂಗ್ ಲಕಾರ, ಲುಂಗ್ ಲಕಾರ ಮತ್ತು ಲಿಟ್ ಲಕಾರ. ಅದರಲ್ಲಿ ಲಂಗ್ ಲಕಾರ ಮತ್ತು ಲುಂಗ್ ಲಕಾರಕ್ಕೆ ಆದಿಯಲ್ಲಿ ಒಂದು ಅಕಾರ ಇರ್ತದೆ, ಅಭೂತ್. ಭೂಸಂತಾಯ ಧಾತು ತಗೊಂಡ್ರೆ ಆದಿಯಲ್ಲಿ ಅಭೂತ್
ಇದು ಅ ಅಂತ ಕಾಣಿಸ್ತದೆ, ಇದು ಲುಂಗ್ಲಕಾರ. ಅಭವತ್ ಅಂತ ಹೇಳಿದ್ರೆ ಇದು ಲಂಗ್ಲಕಾರ. ಆದರೆ ಲಿಟ್ಲಕಾರದಲ್ಲಿ ಯಾವ ಕ್ರಿಯೆ ಯಾವುದೇ ಧಾತುವಿಗೂ ಕೂಡ ಲಿಟ್ಲಕಾರದಲ್ಲಿ ಅಟ ಆಗಮೆ ಬರೋದಿಲ್ಲ. ಆದರೆ ಇಲ್ಲಿ ಹೇಗೆ ಬಂತು? ಲಿಟ್ಲಕಾರದಲ್ಲಿ ಸಾಮಾನ್ಯವಾಗಿ ಅಕಾರ ಬರೋದಿಲ್ಲ ಹಿಂದೆ, ಇಲ್ಲಿ ವೇದದಲ್ಲಿ ಮಾತ್ರ ಬಂದಿದೆ ಅಂತ ಕೆಲವರು ಹೇಳ್ತಾರೆ ಅಂತ ಅನ್ನೋದನ್ನ ಅಲ್ಲಿ ಭಾಷ್ಯದೀಪಿಕಾಚಾರ್ಯರು ಹೇಳಿದ್ದಾರೆ. ಆದರೆ ಅದಕ್ಕಿಂತ ಲಿಟ್ಲಕಾರಕ್ಕೆ ಆಕಾರ ಬಂದಿದೆ ಅಂತ ಹೇಳೋದಕ್ಕಿಂತ ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಸೃಜ ವಿಸರ್ಗ ಧಾತುವಿನ ಲಿಟ್ಲಕಾರವೇ ದೀರ್ಘವಾಗಿದ್ದನ್ನು ಹ್ರಸ್ವವಾಗಿ ಹೇಳುವುದರ ಉದ್ದೇಶ ಅಲ್ಲಿ ಅಲ್ಪ ಪ್ರಯತ್ನ ಅಂತ ಹೇಳೋದು ಹೆಚ್ಚು ಚೆನ್ನಾಗಿರ್ತದೆ. ಆಚಾರ ಅಂತದನ್ನ ಅನೇಕ ಕಡೆ ಹೇಳಿದ್ದಾರೆ. ಮತ್ತೆ ಇದರ ವಿಚಾರಗಳನ್ನ ನಾನು ಕೂಡ ಮಾಡ್ತಾ ಹೋದಾಗ ಈ ಹೇಗೆ ಶಬ್ದ ಸರಿಯಾಗ್ತದೆ ಅಂತ ಅನ್ನೋದ್ರಲ್ಲಿ ನಾನು ಕೂಡ ಬೇರೆ ಬೇರೆ ಮೂಲಗಳಿಂದ ವಿಚಾರ ಮಾಡಿ ನೋಡಿದೆ. ಒಂದ್ಸರಿ ಕೋಶವನ್ನು ನೋಡಿದೆ. ಇಲ್ಲಿ ವ್ಯಸಸರ್ಜ ಅಂತಿದೆಯಲ್ಲ, ಆ ವ್ಯ ಅಂತ ಅನ್ನೋದು ಏನಾದ್ರು ಒಂದು ಶಬ್ದ ಇದೆಯಾ ಅಂತ ಅನ್ನೋದನ್ನ ನಾನು ಗಮನಿಸ್ಲಿಕ್ಕೆ ಹೋದೆ. ಆ ವ್ಯ ಅಂತ ಅನ್ನೋದಕ್ಕೆ ಈ ಮ್ಯಾಕ್ಸ್ ಮುಲ್ಲರ್ ಮೊದಲಾದವರು ಬೇರೆ ಬೇರೆಯವರ ಕೋಶಗಳು ನೋಡಿದೆ, ಶಬ್ದ ಸಾಗರ ಇಂಥದ್ರಲ್ಲಿ ಬೇರೆ ನೋಡಿದಾಗ ವ್ಯ ಅಂತ ಅನ್ನೋದಕ್ಕೇನೆ ಕವರ್ ಮಾಡುವವನು ಮತ್ತು ಕವರ್ ಮಾಡುವಿಕೆ, ಕವರರ್ ಅಂತ ಹೀಗೊಂದು ಅರ್ಥ ಇದೆ ವ್ಯ ಅಂತ ಅನ್ನೋದಕ್ಕೆ. ಇದು ನೋಡಿ ವಿಚಿತ್ರ. ವಿ ಅಂತ ಅನ್ನೋದಕ್ಕೆ ವಿ ಅಂದ್ರೆ ವಿಶೇಷ ಅಂತ ಅರ್ಥ ಇದೆ, ನಮಗೆಲ್ಲ ಗೊತ್ತಿದೆ. ಆದ್ರೆ ವ್ಯ ಅಂತ ಅನ್ನೋದೇ ಒಂದು ಪ್ರತ್ಯೇಕವಾದ ಶಬ್ದ ಇದೆ ಅಂತ ಅನ್ನೋದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ನೋಡಿ ಆಪ್ಟೆಡ್ ಡಿಕ್ಷನರಿಯಲ್ಲಿ ಈ ಕವರ್, ಆಪ್ಟೆಡ್ ಡಿಕ್ಷನರಿ ಪ್ರಕಾರ ಕವರ್ ಅಂತ ಅರ್ಥ ಆಗ್ತದೆ. ಮತ್ತೊಂದು ಡಿಕ್ಷನರಿ ಪ್ರಕಾರ ಕವರರ್, ಆ ಕವರ್ ಮಾಡುವಂತಹ ವ್ಯಕ್ತಿ ಅಂತ ಹೀಗೆ ಅರ್ಥ ಆಗ್ತದೆ. ಹಾಗೆ ಆ ವ್ಯ ಅಂತ ಅನ್ನೋದಕ್ಕೆ ವ್ಯಹವ್ಯೌ ವ್ಯಾಹ, ಹೇಗೆ ರಾಮ 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 ಅಂತ ಇರ್ತದೋ ಹಾಗೆ ವ್ಯಹವ್ಯೌ ವ್ಯಾಹ ಅಂತ ಹೀಗೆ ಕೂಡ ಅದೊಂದು ಶಬ್ದ ತೋರಿಸಿದ್ದಾರೆ. ನಾನೀಗಾಗಲೇ ಕವರರ್ ಅಂತ ಶಬ್ದವನ್ನು ನಿಮ್ಗೆ ತೋರಿಸಿದೆ. ಅದನ್ನ ತೋರಿಸಿದಂತೆ ಅದಕ್ಕನುಸಾರವಾಗಿ ನೀವು ಇಲ್ಲೂ ವಿಚಾರ ಮಾಡುವುದಾದ್ರೆ ವ್ಯಸಸರ್ಜ ಅಂತಿದೆಯಲ್ಲ, ವ್ಯಸಸರ್ಜ ಅಂತ ಅನ್ನೋದನ್ನ ಒಂದು ಪ್ರತ್ಯೇಕ ಪದ ಅಂತ ತಿಳ್ಕೊಂಡು ಬಿಡ್ಬೇಕು. ವಿ ಆಂಗ್ ಅಂತ ಎರಡು ದ್ವಯಪೂರ್ವಕ ಉಪಸರ್ಗ ದ್ವಯಪೂರ್ವಕ ಸಜಧಾತು ಅಂತ ಇಟ್ಕೊಳ್ಳದೇನೆ ವ್ಯ ಅಂತ ಅನ್ನೋದು ಪ್ರತ್ಯೇಕ ಶಬ್ದ ಅಂತ ಇಟ್ಕೊಂಡು ಬಿಡ್ಬೇಕು. ವ್ಯ ಸಸರ್ಜ ಅಂತ ಹೀಗೆ ಹೇಳಿದಾಗ ವ್ಯ ಅಂದ್ರೆ ಕವರರ್, ಎಲ್ಲವನ್ನೂ ಕವರ್ ಮಾಡುವಂತಹ, ಎಲ್ಲವನ್ನೂ ವ್ಯಾಪಿಸುವಂತಹ ಭಗವಂತನು ಸಸರ್ಜ. ಹಾಗಾಗಿ ಸಸರ್ಜ ಅನ್ನೋದು ಧಾತು, ವ್ಯ ಅಂತ ಅನ್ನೋದು ನಾಮಪದ ಅಂತ ಇಟ್ಕೊಂಡು ಬಿಟ್ಟಾಗ ಇನ್ನು ಎಲ್ಲವನ್ನೂ ಕವರ್ ಮಾಡುವಂತಹ ಈ ಭಗವಂತ ಈ ಜಗತ್ತೆಲ್ಲವನ್ನೂ ಸೃಷ್ಟಿಸಿದ ಅನ್ನುವಂತಹ ಅರ್ಥ ಬಂದ್ಬಿಡ್ತದೆ. ಅದರಲ್ಲಿ ವ್ಯಸಸರ್ಜ ಅಂತ ಅನ್ನುವಲ್ಲಿ ವ್ಯಹವ್ಯೌ ವ್ಯಾಹ ವ್ಯಸಸರ್ಜ ಅಂತ ವಿಸರ್ಗ ಕಾಣಿಸ್ತಾ ಇಲ್ಲ. ಅಥವಾ ನಪುಂಸಕಲಿಂಗದಲ್ಲಿ ಅದನ್ನೇ ಇಟ್ಕೊಳ್ಳೋಣ ಅಂತಂದ್ರೆ ಅದಕ್ಕೆ ಅನುಸ್ವಾರವೂ ಕಾಣಿಸ್ತಾ ಇಲ್ಲ. ಅದ್ಯಾಕೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋದನ್ನು ವಿಚಾರ ಮಾಡೋಣ. ಈ ವೈದಿಕ ವ್ಯಾಕರಣದಲ್ಲಿ ಅಂತ ಕೆಲವು ವ್ಯತ್ಯಾಸಗಳು ಆಗ್ತವೆ ಅಂತ ಸಮಾಧಾನವೂ ಹೇಳ್ಕೊಳ್ಳೋಣ. ಆದ್ರೂ ಹೀಗೊಂದು ಸಾಧ್ಯತೆ ಇದೆ. ವ್ಯ ಅಂತ ಅನ್ನುವುದಕ್ಕೇನೆ ಕವರರ್ ಅಥವಾ ಕವರ್ ಅನ್ನುವಂಥ ಎರಡು ಅರ್ಥಗಳಿವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇದು ನನಗೆ ಹೊಳೆದ ಅರ್ಥ. ದೊಡ್ಡವರು ಹೇಳಿದ ಅರ್ಥ ವಿ ಆಂಗ್ ಅಂತ ಎರಡು ಉಪಸರ್ಗಗಳು ಸಜಧಾತು, ಆದರೆ ದೀರ್ಘ ಇದನ್ನು ಹ್ರಸ್ವವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ ಭಗವಂತ ಅನಾಯಾಸವಾಗಿ ಇದನ್ನು ಮಾಡಿ ಮುಗಿಸಿರುವುದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ವ್ಯಸಸರ್ಜ ಅಂತ ಅನ್ನೋದ್ರ ಬಗ್ಗೆ ನಾವು ಮಾಡಿದಂತಹ ಒಂದು ಜಿಜ್ಞಾಸ. ತುಂಬಾ ಚೆನ್ನಾಗಿದೆ. ಭಗವಂತ ಆ ದೃಷ್ಟಿಯಿಂದ ಅನಾಯಾಸವಾಗಿ ಎಲ್ಲವನ್ನೂ ಮಾಡಿ ಮುಗಿಸಿಬಿಟ್ಟಿದ್ದಾನೆ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಅನಾಯಾಸವಾಗಿ ಅಲ್ಪ ಪ್ರಯತ್ನದಿಂದ ಅಂತ.